ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೈವೇಟ್ ಅಕೌಂಟ್ ಮಾಡುವಾಗ ಈ ಒಂದು ಪ್ರಾಬ್ಲಮ್ ನೀವು ತುಂಬಾ ಜನ ಫೇಸ್ ಮಾಡ್ತಾ ಇರ್ತೀರಾ. ಸೊ ಇಲ್ಲಿ ನಾನು ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಏನಂತ ನೀವು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸೊ ಇದು ಯಾಕೆ ಬರ್ತಪ್ಪ ಅಂತಂದ್ರ ನಿಮ್ದು ಕ್ರಿಯೇಟರ್ ಅಕೌಂಟ್ ಆಗಿತ್ತಪ್ಪ ಅಂತಂದ್ರ ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತೀರಾ. ಸೊ ಇದನ್ನ ನೀವು ಪ್ರೈವೇಟ್ ಆಗಿ ಈಗ ಮಾಡ್ಕೋಬೇಕಲ್ಲ. ಸೊ ಅದನ್ನ ಹೇಗೆ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ದು ಇದು ಕ್ರಿಯೇಟರ್ ಅಕೌಂಟ್ ಆಗಿರ್ತೈತಿ. ಸೊ ಜಸ್ಟ್ ಏನ್ ಮಾಡ್ಬೇಕು, ಪರ್ಸನಲ್ ಅಕೌಂಟ್ಗೆ ನೀವು ಸ್ವಿಚ್ ಮಾಡಿದಾಗ ಅದು ಏನಾಗುತ್ತಪ್ಪ ಅಂದ್ರೆ ನೀವು ಪ್ರೈವೇಟ್ ಅಕೌಂಟ್ ನೀವು ಮಾಡ್ಕೋಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಹೇಗೆ ಮಾಡೋದಂತ ನಾನು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತೀರಪ್ಪ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಈಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಫಸ್ಟ್ ಇನ್ಸ್ಟಾಗ್ರಾಮ್ ಆಪ್ ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇಲ್ಲಿ ರೈಟ್ ಸೈಡ್ ನಾಗ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಐತಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದ್ಮೇಲೆ ಜಸ್ಟ್ ಇಲ್ಲಿ ಏನೂ ಇಲ್ಲ, ರೈಟ್ ಸೈಡ್ ನಾಗ ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಕಾಣತೈತಲ್ಲ ಮೆನು ಬಾರ್ ಕಾಣಲಿಲ್ಲಪ್ಪ ಅಂತಂದ್ರ ಬಾಣ ಗುರುತು ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ಪ್ರೈವೇಟ್ ಅಕೌಂಟ್ ಮಾಡ್ಬೇಕಲ್ಲ. ಸೊ ಇವಾಗ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಅಕೌಂಟ್ ಪ್ರವೇಶ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಪ್ರೈವೇಟ್ ಅಕೌಂಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ವಿಚ್ ಟು ಪ್ರೈವೇಟ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಈ ರೀತಿ ನೀವು ಪ್ರಾಬ್ಲಮ್ ನ ನೀವು ಫೇಸ್ ಮಾಡ್ಬೇಕಾಗತ್ತ. ಸೊ ಇಲ್ಲಿ ಕಾಣೋದೈತಲ್ಲ ಕ್ರಿಯೇಟರ್ ಪ್ರೊಫೈಲ್ ಕಾಂಟ್ ಬಿ ಪ್ರೈವೇಟ್ ಅಂತ. ಸೊ ಇದು ಯಾಕೆ ಬರ್ತಪ್ಪ ಅಂತಂದ್ರ ಕ್ರಿಯೇಟರ್ ಅಕೌಂಟ್ ಆಗಿರ್ತೈತಿ, ಅದಕ್ಕೋಸ್ಕರ ಇದು ಬಂದಿರ್ತೈತಿ. ಸೊ ಸಿಂಪಲ್. ಸೊ ಈಗ ಜಸ್ಟ್ ಏನು ಇಲ್ಲ, ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಪರ್ಸನಲ್ ಅಕೌಂಟ್ಗೆ ಸ್ವಿಚ್ ಮಾಡ್ಬೇಕು. ಸೊ ಈಗ ಬ್ಯಾಕ್ ಬನ್ನಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರ ಇಲ್ಲಿ ಮೇಲ್ಗಡೆ ಐತಲ್ಲ 3 ಡಾಟೆಡ್ ಲೈನ್ಸ್ ಕಾಣತೈತಲ್ಲ ಮೆನು ಬಾರ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಆಪ್ಷನ್ ಹುಡುಕ್ಬೇಕು, ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ. ಸೊ ಅದು ಎಲ್ಲೈತೆ ಅಂತ ಹುಡುಕ್ರಿ. ಇಲ್ಲಿ ಕಾಣತೈತಲ್ಲ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಸಿಗ್ಲಿಲ್ಲಪ್ಪ ಅಂತಂದ್ರ ನಿಮ್ಗೆ ಇಲ್ಲಿ ಮೇಲ್ಗಡೆ ಐತಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತ ನಿಮ್ಗೆ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಅಂತ. ಇಲ್ಲಿ ನಿಮ್ಗೆ ಇಲ್ಲಿ ಕಾಣತೈತಲ್ಲ ಬಾಣ ಗುರುತು ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಇಲ್ಲಿ ಅಕೌಂಟ್ ಟೈಪ್ ಪ್ರೊಫೆಷನಲ್ ಅಂತ ಇಲ್ಲಿ ಕಾಣತೈತಿ. ಸೊ ಇವಾಗ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಇಲ್ಲಿ ಐತಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಬಾಣ ಗುರುತು ನಾನು ಮಾಡಿರ್ತೀನಿ ಸ್ವಿಚ್ ಅಕೌಂಟ್ ಟೈಪ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ರಿ. ಅದಾದ್ಮೇಲೆ ಸೊ ಇಲ್ಲಿ ಸ್ವಿಚ್ ಟು ಪರ್ಸನಲ್ ಅಕೌಂಟ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಸೊ ಇಲ್ಲಿ ಸ್ವಿಚ್ ಟು ಪರ್ಸನಲ್ ಅಕೌಂಟ್ ಅಂತ ಇಲ್ಲಿ ಕಾಣತೈತಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ವೇಟ್ ಮಾಡಿ, ಲೋಡ್ ಆಗ್ತಾ ಇದೆ. ಸೊ ಇವಾಗ ನಿಮ್ದು ಏನಾಗತ್ತಪ್ಪ ಅಂದ್ರ ಅಕೌಂಟ್ ಪರ್ಸನಲ್ ಅಕೌಂಟ್ ಆಗಿ ಕ್ರಿಯೇಟ್ ಆಗತ್ತ. ವೇಟ್ ಮಾಡಿ, ಇನ್ನೂ ಲೋಡ್ ಆಗ್ತಾ ಇದೆ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರ ಜಸ್ಟ್ ನೀವು ಬ್ಯಾಕ್ ಬರ್ಬೇಕು. ಮತ್ತೆ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಅಕೌಂಟ್ ಪ್ರೈವೇಸಿ ಐತಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರ ಪ್ರೈವೇಟ್ ಅಕೌಂಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ಕೊಂಡು ಸ್ವಿಚ್ ಟು ಪ್ರೈವೇಟ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಮುಗೀತು, ನಿಮ್ಮ ಅಕೌಂಟ್ ಪ್ರೈವೇಟ್ ಆಗಿ ಆಗಿರ್ತೈತಿ. ಇಷ್ಟ ಇರ್ತೈತಿ, ಸಿಂಪಲ್ ಸ್ಟೆಪ್ಸ್ ಇರ್ತಾವ. ಸೊ ಇದ್ರಾಗ ಏನು ದೊಡ್ಡ ಇದು ಇರೋದಿಲ್ಲ, ಪ್ರಾಬ್ಲಮ್ ಏನು ಇರೋದಿಲ್ಲ. ಸೊ ಸಿಂಪಲ್ ನೀವು ಮಾಡ್ಕೊತ ಹೋದ್ರಪ್ಪ ಅಂದ್ರ ಮುಗೀತು. ಸೊ ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರ ಕಾಮೆಂಟ್ ಮಾಡಿ, ಮತ್ತೆ ನಾನು ಇದನ್ನ ರಿಪೀಟ್ ಮಾಡಿ ಹೇಳ್ತೀನಿ. ಸೊ ದಯವಿಟ್ಟು ಇದನ್ನ ನೋಡ್ತಾ ಇರೋರು ಕಂಟೆಂಟ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂದ್ರ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರ ನೋಡ್ತಾ ಇರೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.